ಸೇರಿದ್ಮೇಲೆ ಕಟ್ಕೊಂಡಿದ್ದು. ಸಂಘಕ್ಕೆ ಸೇರಿದ ಮೇಲೆ ನೀವು 4 ಹಸು ಕಟ್ಕೊಂಡು ಎಷ್ಟು ವರ್ಷ ಆಯ್ತು? ನಾವು ಬಂದು 2013 ಹಾಲು ಸರಬರಾಜು ಮಾಡ್ತಾ ಇದ್ದೀವಿ ಸರ್. 2013 ಇಸ್ವಿಯಿಂದನೂ ಕಂಟಿನ್ಯೂ ಮಾಡ್ಕೊಂಡು ಕಂಟಿನ್ಯೂಸ್ಲಿ ಹಾಲು ಸರಬರಾಜು. ಎಷ್ಟು ಹಾಲು ಬರುತ್ತೆ ನಿಮ್ದು? ಒಂದು ಡೇಸ್ಗೆ ಒಂದು ಟೈಮ್ಗೆ ಇಲ್ಲ ಅಂದ್ರೂ 15ರಿಂದ 18 ಲೀಟರ್ ಹಾಲು ಹಾಕ್ತೀವಿ ಫಸ್ಟ್. ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಒಂದು ದಿನಕ್ಕೆ ಇಲ್ಲ ಅಂದ್ರೆ ಕನಿಷ್ಠ ಒಂದು 25-30 ಲೀಟರ್ ಹಾಲು. 30 ಲೀಟರ್ ಹಾಲು ಡೈಲಿ? ಎಷ್ಟು ಜನ ಕೆಲಸ ಮಾಡ್ತೀರಿ ಅದಕ್ಕೆ ಮತ್ತು ಎಷ್ಟು ತಾಸು ಕೆಲಸ ಮಾಡ್ತೀರಿ? ಅಲ್ಲಿ ಸರ್ ಸಿಬ್ಬಂದಿ ವರ್ಗ 2 ಇದೆ. ಅವರು ಸೆಕ್ರೆಟರಿ ಮತ್ತು ಟೆಸ್ಟರ್ ಇರ್ತಾರೆ. ಅವರು 1.5 ಗಂಟೆ ಟೈಮ್ ವರೆಗೂ ಕೆಲಸ ಮಾಡ್ತಾರೆ. ನೀವು ಸಂಘದ ಹೇಳ್ತಾ ಇದ್ರಿ, ನಾನು ನಿಮ್ಮ ಪರ್ಸನಲ್ ನಾವು ನಮ್ಮ ಮನೆಯವರೆಲ್ಲ ಕೆಲಸ ಮಾಡ್ತೀವಿ ಸರ್. ಅಂದ್ರೆ ನಮ್ಗೆ ಬೆಳಿಗ್ಗೆ 4:15ಗೆ ಎದ್ರೆ ಅಂದಾಜು 5:30ವರೆಗೂ ಹಸು ಹಾಲು ಕರೆದು ಎಲ್ಲ ಕ್ಲೀನ್ ಮಾಡಿ, ಸಗಣಿ ಎಲ್ಲ ಕ್ಲೀನ್ ಮಾಡಿ, ತಿಂಡಿ ಕೊಟ್ಟು ಹಸುಗಳಿಗೆ ಹಾಲು ಕರೆದು ಸಂಘಕ್ಕೆ ತಗೊಂಡೋಗಿ ಹಾಕುವಷ್ಟರಲ್ಲಿ 6 ಕಾಲಾಗುತ್ತೆ ಸರ್. ನಾವು 4:15ಗೆ ಸ್ಟಾರ್ಟ್ ಮಾಡಿದ್ರೆ 6 ಅದು ಹಾಲು ತಗೊಂಡೋಗಿ ಹಾಕಿರ್ತೀವಿ. ನೆಕ್ಸ್ಟ್ ಮಧ್ಯ 1-2 ಅವರ್ ಫ್ರೀ ಮನೆಯದೇ ಇರ್ತದಲ್ಲ, ತಿಂಡಿ ನಂತರ ಹಸುಗಳಿಗೆ ಮೇವು ತಂದು ಹಾಕೊಡ್ತಾರೆ ನಮ್ಮ ಮನೆಯಲ್ಲಿ. ನಮ್ಮ ಯಜಮಾನ್ರುಗಳು ಆಗ್ಲಿ ಇಲ್ಲ ಅವ್ರಿಲ್ಲ ಅಂದ್ರೆ ನಮ್ಮ ಮಗ ಯಾರಾದ್ರೂ ಮೇವು ಕಟ್ಟನ್ ಮಿಷಿನ್ ಇರುತ್ತೆ, ಕಟ್ ಮಾಡಿ ಅವರಂತೆ ಕೆಲಸ ಕೊಟ್ಟು ಹೋಗ್ಬಿಡ್ತಾರೆ. ಟ್ರಾಕ್ಟರ್ಗಳಿದೆ, ಅವ್ರು ಹೊರಟೋಗ್ತಾರೆ. ಆನಂತರ ನಾವೇ ಅದನ್ನ ಮನೆ ಹತ್ರನೇ ಕಟ್ ಹಾಕೊಂಡು 5 ಹಸುಗಳನ್ನು ಟೈಮ್ಗೆ ಹುಲ್ಲು ಹಾಕೊಂಡು ಒಂದು 2-2:30ವರೆಗೂ ಹುಲ್ಲು ತಿನ್ನಿಸ್ತಾ ಇರ್ತೀವಿ. ಅಕ್ಕಿ ತಿಂತ ತಕ್ಷಣ 3 ಗಂಟೆಗೆ ತಿಂಡಿ ಕೊಟ್ಟು ಮತ್ತೆ 4 ಗಂಟೆಗೆ ಹಾಲು ಕರೆಗೆ ಸ್ಟಾರ್ಟ್ ಮಾಡ್ಕೊತೀವಿ ಸಂಜೆ ಹಾಲು. ಅಂದ್ರೆ ನೀವು ಹೇಳ್ತಾ ಇರೋದು ಬೆಳಿಗ್ಗೆ 1-2 ಗಂಟೆ, ಸಾಯಂಕಾಲ 1-2 ಗಂಟೆ ಕೆಲಸ ಮಾಡಬೇಕು, ಮತ್ತೆ ಅವನ್ನ ಮನೆಯವರೆಲ್ಲ ನೋಡ್ಕೋಬೇಕು ಅಲ್ವಾ? ಉಳಿದವರು ಬೇರೆ ಕೆಲಸ ಕೂಡ ಮಾಡಬೇಕು. ಎಷ್ಟು ನೀವು ದಿವಸಕ್ಕೆ ಎಷ್ಟು ದುಡಿತಾ ಇದ್ರಿ? ದಿವಸಕ್ಕೆ ಅಂದ್ರೆ ನಾವು ಅದೇ ಹಾಲು ಯಾವ ತರ ಹಾಕ್ತಿವಿ ಆ ತರ ಸರ್. ನಮ್ದು ಮಿನಿಮಮ್ ಒಂದು ಟೈಮ್ಗೆ 450ರಿಂದ 500 ಗಂಟೆನೂ ಹೋಗುತ್ತೆ ಅಮೌಂಟ್. ಒಂದು ಟೈಮ್ಗೆ ಒಂದು 2 ಟೈಮಿಂದ 1,000 ಬರುತ್ತೆ, 1,000 ಚಿಲ್ಲರೆನೂ ಬರುತ್ತೆ ಒಂದು ದಿವಸಕ್ಕೆ. ಅದಕ್ಕೆ ನಾವು ತಿಂಡಿಗೆಲ್ಲ ಹಾಕ್ಬೇಕಲ್ವಾ, ಅದಕ್ಕೆ ಎಷ್ಟು ಖರ್ಚಾಗುತ್ತಮ್ಮ? ತಿಂಡಿ ಇಲ್ಲ ಅಂದ್ರೆ ಮಿನಿಮಮ್ ಅರ್ಧ ಉಳಿಯುತ್ತೆ. ಅದು ಬರ್ತದೆ. ಮತ್ತೆ ಪ್ರೋತ್ಸಾಹ ಕೊಡ್ತಾರಲ್ಲ ನಮ್ಗೆ, ಅದು ಸೇವ್ ಆಗುತ್ತೆ ಮೇನ್. ಹಂಗಾಗಿ ನಮ್ ಶ್ರಮಕ್ಕೆ ಅದು ಪ್ರತಿಫಲ ಅಂತ ಎಕ್ಸ್ಟ್ರಾ ಸಿಗುತ್ತೆ. ಓಕೆ. ಹಂಗಾರೆ ಈಗ 2 ಅಕೌಂಟ್ ಅದಾವ ನಿಮ್ಮ ಮನೆಗೆ, ನಿಮ್ಮ ಯಜಮಾನ್ರದೊಂದು ನಿಮ್ದೊಂದು? ಒಂದೇ ಅಕೌಂಟ್ ಇರುತ್ತೆ, ಡಿವೈಡ್ ಆಗಲ್ಲ. ಹೌದಾ? ಓಕೆ. ಈಗ ತರಬೇತಿಗೆ ಬಂದಿದ್ದೀರಮ್ಮ, ಈ ತರಬೇತಿ ನಿಮಗೆ ಎಷ್ಟು ಅನುಕೂಲ ಆಗಿದೆ? ಏನೇನು ತಿಳಿಸ್ಕೊಟ್ರು, ಏನಾಯ್ತು? ಅನುಕೂಲನೂ ಇದೆ ಸರ್. ಇದ್ರಲ್ಲಿ ಹಸು ಯಾವ ತರ ನಾವು ಪಾಲನೆ ಪೋಷಣೆ ಮಾಡಬೇಕು, ಮತ್ತೆ ನಾವು ಅದಕ್ಕೆ ತಿಂಡಿಗಳು ಯಾವ ತರ ಕೊಡ್ಬೇಕು, ಮತ್ತೆ ಹುಲ್ಲು ಯಾವ ಟೈಮಲ್ಲಿ ಹಾಕ್ಬೇಕು, ಅವಕ್ಕೆ ಏನಾರ ಕಾಯಿಲೆ ಬಂದಾಗ ಡಾಕ್ಟರ್ಗಳಿಗೆ ಹೇಳಿ ಯಾವ ತರ ಟ್ರೀಟ್ಮೆಂಟ್ ಕೊಡಿಸಿ ಅವಕ್ಕೆ ನೋಡ್ಕೋಬೇಕು ಅನ್ನೋದು ಹೇಳ್ಕೊಟ್ರು. ಅದರಿಂದ ಒಂದ್ ಸ್ವಲ್ಪ ಅನುಕೂಲ ಆಯ್ತು. ಅಂದ್ರೆ ಮೊದಲೇ ಸ್ವಲ್ಪ ಗೊತ್ತಿತ್ತು, ಆದ್ರೆ ಈ ಟೈಮ್ ಇದೇ ಮೇವು ಕೊಡ್ಬೇಕು, ಇದೇ ಮೆಡಿಸಿನ್ ಕೊಡಿಸ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಈ ಡಾಕ್ಟರ್ ಬದ್ರಿನಾಥ್ ಅವರು ಸಲಹೆಯಿಂದ ತಿಳ್ಕೊಂಡಂಗಾಯ್ತು. ಆಮೇಲೆ ಬಹಳ ಮುಖ್ಯವಾದ ವಿಷಯ ಏನಂದ್ರೆ ಎಲ್ಲರೂ ಫ್ರೆಂಡ್ಸ್ ಸೇರಿದಿರಿ ಒಂದೇ ಕಡೆ ಅಲ್ಲ? ಒಂದು 2-3 ದಿವಸ ಮಸ್ತ್ ಅಲ್ಲ ನಿಮ್ದ?